ಒಂದು ನಾರ್ತ್ ಅಲ್ಲಿ, ಒಂದು ಸೌತ್ ಅಲ್ಲಿ. ಟೌನ್ ಅಲ್ಲಿ ಮುಂದೆ ಇರೋ ಒಂದು ಸ್ಲಾಟ್ ಹೌಸ್, ಟ್ಯಾನ್ರಿ ರೋಡ್ ಅಲ್ಲಿರೋ ಒಂದು ಸ್ಲಾಟ್ ಹೌಸ್. ಈ 2 ಸ್ಲಾಟ್ ಹೌಸ್ ಅಲ್ಲಿ 24 ಅವರ್ಸ್ ಕಟ್ ಮಾಡಿದ್ರು ನೀವು 2,000 ಕುರಿಗಳನ್ನ ನಾವು ಕುಯ್ಬೋದು. 2,000 ಕುರಿಗಳು ಅಂದ್ರೆ 20-25 ಸಾವಿರ ಮಾಂಸ ಸಿಗುತ್ತೆ ನಮ್ ಕೆಜಿ. 25 ಸಾವಿರ ಅದು ಬೆಂಗಳೂರು ನಗರಕ್ಕೆ ಸಾಲಲ್ಲ. ಅದಕ್ಕೋಸ್ಕರ ಈ ಮಾಂಸವನ್ನು ನಾವು ತರಿಸ್ತಾ ಇದೀವಿ. ಇವತ್ತು ಕನಿಷ್ಠ ಒಂದು 90 ಬಾಕ್ಸ್ ಇದೆ. ಇದು 30 ಕೆಜಿ ಒಂದು ಬಾಕ್ಸ್ ಅಲ್ಲಿ ಬರುತ್ತೆ. ಹಂಗಂತ ಹೇಳಿದ್ರೆ ಒಂದು 2,700 ಕಿಲೋ ಬಂದೈತೆ. ಇಲ್ಲ, ಪ್ರತಿದಿನ ಬರಲ್ಲ. ಆಲ್ಟರ್ನೇಟ್ ಡೇ ಬರುತ್ತೆ, ಪ್ರತಿದಿನ ಬರಲ್ಲ. ಇದು ಬರ್ತಾ ಇರೋದು ಜೈಪುರ್ ಇಂದ ಬೆಂಗಳೂರಿಗೆ. ಅಲ್ಲಿನ ಸ್ಲಾಟರ್ ಹೌಸ್ ಜೊತೆ ನಮ್ಮ ಲೈಸೆನ್ಸ್ ಇದೆ. ಅಲ್ಲಿನ ಸ್ಲಾಟರ್ ಹೌಸ್ ಲೈಸೆನ್ಸ್ ಇದೆ ನಮ್ಮ ಹತ್ರ. ಇಲ್ಲಿ ಒಂದು ಸ್ಲಾಟರ್ ಹೌಸ್ ಲೈಸೆನ್ಸ್ ಇದೆ. ಅಂಡರ್ 4 to 5 ಡಿಗ್ರೀಸ್ ನೀವು ಈ ಮಾಂಸವನ್ನ ತಂದ್ರೆ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ನಮ್ಮ ದೇಶದಿಂದ ನಾವು ಮಾಂಸವನ್ನ ಬೇರೆ ದೇಶಗಳಿಗೆ ಕಳಿಸ್ತೀವಲ್ಲ, ಅದು 11 ದಿನ ತಗೊಳುತ್ತೆ ಹೋಗಕ್ಕೆ. ಫ್ರೀಸ್ ಆಗಿ ಬಂದ್ರೆ ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಬಂಗಾಳದಿಂದ ನಮಗೆ ಮೀನು ಬರುತ್ತೆ. ವೀರಾವಲ್ ಗುಜರಾತ್ ಏರ್ಪೋರ್ಟ್ ಇಂದ ನಮಗೆ ಪ್ರಾನ್ಸು, ಅದು ಸೀ ಫುಡ್, ಲಾಬ್ಸ್ಟರ್ಸು ಎಲ್ಲ ಇಲ್ಲಿಗೆ ಬರುತ್ತೆ. ಬೆಂಗಳೂರು ನಗರದಲ್ಲಿರೋ ಕೋಟಿ ಜನರಿಗೆ ಡಿಮ್ಯಾಂಡ್ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಆರೋಪ ಇರುವಂತೆ ನಾಯಿ ಮಾಂಸ ಅಂತ ಹೇಳ್ತಾರಲ್ಲ ಸರ್, ಇಲ್ಲೇ ಇದಲ್ಲ ಪ್ರೂಫ್. ಓಪನ್ ಮಾಡಿ ತೋರಿಸಿ ಅಂತ ಬಾಕ್ಸ್ ಓಪನ್ ಮಾಡಿ ತೋರಿಸಿದಿನಲ್ಲ. ನೀವು ಹೇಳ್ತಿದ್ರಲ್ಲ ನಾಯಿ ಮಾಂಸ ಅಂತ. ನೋಡಿ, ಈ ವರ್ಷ ಬಕ್ರೀದ್ ಹಬ್ಬಕ್ಕೆ ನಾನು ಕೊಟ್ಟ ಕುರ್ಬಾನಿ ಇದು. ಈ ವರ್ಷ ಬಕ್ರೀದ್ ಹಬ್ಬಕ್ಕೆ ನಾನು ಕೊಟ್ಟ ಕುರ್ಬಾನಿ ಇದ್ರಲ್ಲಿ ನೀವೇ ನೋಡ್ಬೋದಲ್ಲ. ನೋಡಿ, ಇದು ಬಾಲ ಇದೆ. ಇದು ಗುಜರಾತ್ ಇಂದ ನಾನು ತರಿಸಿದ ಕುರಿಗಳಿದು. ಇದು ನನ್ನ ಮನೆ, ಇದು ನಾನು ತಗೊಂಡ್ಬಂದಿರೋ ಕುರಿ. ಇದಕ್ಕೂ ಬಾಲ ಇದೆ ಅಲ್ಲ. ಇವತ್ತು ಇಡ್ತಿಲ್ವಲ್ಲ ಈ ಫೋಟೋ ನಾನು. ಇದು ಇವ್ರು ಹೋಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನೋಡಿ, ಇದಕ್ಕೂ ಬಾಲ ಇದೆ ಅಲ್ಲ ನೋಡಿ. ಇದು ನಾನೇ ಅಲ್ವಾ, ನನ್ನ ಮನೆಯಲ್ಲಿ ನಾನು ಬಕ್ರೀದ್ಗೋಸ್ಕರ ತಂದಿರೋದು. ಇದು ಸ್ಪೆಷಲ್ ಕುರಿ. ಇದು ಮೋರ್ ನ್ಯೂಟ್ರಿಷನ್. ರಾಜಸ್ಥಾನದಿಂದ ಬರೋ ಕುರಿಗಳು ಮೋರ್ ನ್ಯೂಟ್ರಿಷನ್. ಇಲ್ಲಿ ಸುಮ್ಮನೆ ರೋಲ್ ಕಾಲ್ ಮಾಡಕ್ಕೆ ಅಂತ ಬಂದ್ಬಿಟ್ಟು ನಮ್ಮ ಹತ್ರ ಹಣ ಕೇಳಿ ನಮ್ಮ ವ್ಯಾಪಾರಿಗಳು, ನಾನು ಪ್ರತಿದಿನ ಇಲ್ಲಿರಲ್ಲ, ಇಲ್ಲಿರೋರ್ನ ಬಂದ್ಬಿಟ್ಟು ರೋಲ್ ಕಾಲ್ ಮಾಡಕ್ಕೆ ಪ್ರಯತ್ನ ಪಟ್ಟವ್ರೆ. 5 ಪೈಸಾ ಅವಕಾಶ ಕೊಟ್ಟಿಲ್ಲ. ಅದಕ್ಕೋಸ್ಕರ ಈ ತರ ತರಲೆ ಮಾಡ್ತಿದ್ದಾರೆ ಬಂದ್ಬಿಟ್ಟು. ಅದನ್ನ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತೋರಿಸ್ತೀನಿ. ಯಾವ ಒಂದು ಬಾಕ್ಸ್ ಮೇಲೆ SSSI ಪುನೀತ್ ಕೆರೆಹಳ್ಳಿ, ಪಿಂಪ್ ಕೆರೆಹಳ್ಳಿ ಅವನೇ ರೋಲ್ ಕಾಲ್ ಮಾಡ್ತಿದ್ದು ಬಂದ್ಬಿಟ್ಟು ಇಷ್ಟು ಹಣ ಕೊಡಿ, ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ತೀನಿ ನೋಡಿ ಅಂತ. ನೋಡಿ ಸರ್, ಅದೆಲ್ಲ ನೆಟಿಗ್ರಿಟೀಸ್. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಆಸ್ ಆಫ್ ನೌ ನೋ. ಇಷ್ಟೊತ್ತು ನಾನು 30 ಜನ ನಾವು ಬಿಸ್ನೆಸ್ ಮೆನ್ಗಳಿದೀವಿ, ಅಣ್ಣ ತಮ್ಮಂದಿರಾಗಿರಿ, ನಮ್ಮ ಫ್ಯಾಮಿಲಿ ಕನೆಕ್ಷನ್ಸ್ ಇದೆ. ಎಲ್ಲರ ಹತ್ರ ನಮ್ಮ ಹತ್ರ ಲೈಸೆನ್ಸ್ಗಳಿವೆ, FSSAI ಲೈಸೆನ್ಸಸ್ ನಮ್ಮ ಹತ್ರ ಎಲ್ಲ ಇದೆ. ನಾನು ಯಾವಾಗ ಏಕ್ ಸೆಕೆಂಡ್ ನೋಡಿ, ಪ್ರತಿಯೊಂದರದ್ದು ಲೈಸೆನ್ಸ್ ನಮ್ಮ ಹತ್ರ ಇದೆ. ಇಲ್ಲಿ FSSAI ಲೈಸೆನ್ಸ್ಗಳು ನೋಡಿ, FSSAI ಲೈಸೆನ್ಸು ನೋಡಿ, FSSAI ಲೈಸೆನ್ಸ್, ಟ್ರೇಡ್ ಲೈಸೆನ್ಸು, BBMP ಲೈಸೆನ್ಸು ನೋಡಿ ಇಲ್ಲಿ ಎಲ್ಲರದು ಡಿಫ್ರೆಂಟ್ FSSAI ಲೈಸೆನ್ಸ್ಗಳಿದು. ಪ್ರತಿಯೊಬ್ಬರದು ನನ್ನ ಹತ್ರ ಇದೆ. ಯಾವುದೇ ಕಾರಣಕ್ಕೂ ಇದು ಅಕ್ರಮ ಬಿಸ್ನೆಸ್ ಅಲ್ಲ. ನಮಗೆ ನಾನು ಹೇಳ್ತೀನಲ್ಲ, ಇದೆಲ್ಲ ಇವರು ಒಂದು ಬಿಸ್ನೆಸ್ ಮಾಡ್ಕೊಂಡವ್ರೆ. ಸುಮ್ಮನೆ ಹೋಗಿ ಅನ್ಯಾಯವಾಗಿ ಹೆದರ್ಸೋದು, ಬೆದರ್ಸೋದು. ಇವಾಗ ನಾವು ಬಂದು ನಿಂತಿದೀವಲ್ಲ, ಅದಕ್ಕೆ ಏನು ಮಾಡಕ್ ಆಗಲ್ಲ. ಇದಕ್ಕೆ ಇವ್ರು ಹೋಗಿ ಎಲ್ಲಾ ಕಡೆ ಕಂಪ್ಲೇಂಟ್ ಮಾಡವ್ರೆ. ಎಲ್ಲಾ ಕಡೆಯಿಂದ ಇದ್ರ ಮೇಲೆ ಆಕ್ಷನ್ ಆಗಿದೆ. ನಮ್ಮ ಮೇಲೆ ಬಂದ್ಬಿಟ್ಟು ಏನು ಹೆಂಗೆ ಅಂತಾನೂ ಕೇಳಿದ್ದಾರೆ. ನಮ್ಮ ಹತ್ರ ನ್ಯೂಟ್ರಿಷನ್ ಸರ್ಟಿಫಿಕೇಟು ಇದೆ, ವೆಟರ್ನರಿ ಡಾಕ್ಟರ್ ಸರ್ಟಿಫಿಕೇಟು ಇದೆ, ಎಲ್ಲ ಇದೆ. ನಿಮಗೆ ಹೋಗಿದ್ರೆ ನಾನು ಲೈವ್ ಹೇಳ್ತೀನಿ. ಈ ಎಲ್ಲ ಬಾಕ್ಸಸ್ ಅಲ್ಲಿ ನೀವು ಯಾವ ಬಾಕ್ಸ್ ಮೇಲೆ ಕೈ ಇಡ್ತೀರೋ ಆ ಬಾಕ್ಸ್ ನ ಓಪನ್ ಮಾಡಿ ನಾನು ತೋರಿಸ್ತೀನಿ. ಇಲ್ಲಿ ಯಾವ್ದು ಬಾಕ್ಸಸ್ ಇದೆಯೋ, ನಿಮಗೆ ಯಾವ್ದು ಇಷ್ಟ ಬಂತಿದೆಯೋ, ನಾವು ಪ್ರೆಸ್ ಅಲ್ಲಿ ಹೇಳ್ತಾ ಇದೀನಿ, ಮಾಧ್ಯಮದವ್ರಿಗಂದ್ರೆ ನನಗೆ ಮೊದಲಿಂದ ನಿಮ್ಮ ಕನೆಕ್ಷನ್ ಇದೆ. ನೀವು ಯಾವ ಬಾಕ್ಸ್ ಹೇಳ್ತೀರೋ ಆ ಬಾಕ್ಸ್ ನ ಓಪನ್ ಮಾಡಿ ತೋರಿಸ್ತೀನಿ. ಅಕ್ರಮವಾಗಿ ಏನೂ ನಡೀತಾ ಇಲ್ಲ. ನೋಡಿ, ಇವಾಗ ಅವ್ರು ಬಾಕ್ಸ್ ಓಪನ್ ಮಾಡಿ ಅಂತ ಹೇಳಿದ್ರು, ಬೇಕು ಅಂದ್ರೆ ಕೆಳಗಡೆ ಬೀಳಿಸೋದು. ಆ ಮಣ್ಣು ಹಚ್ಕೊಂಡಿರೋದನ್ನ ತೆಗೆದ್ಬಿಟ್ಟು ಇದು ಕಚ್ಚಡ ಮಾಂಸ ಅಂತಾರೆ. ಆ ತರ ತರಲೆ ಮಾಡಬಾರ್ದು. ನೀಟ್ ಅಂಡ್ ಕ್ಲೀನ್, ಹೈಜೆನಿಕ್, ಇದನ್ನ ನಾವು ಆರಾಮಾಗಿ ಸೇವನೆ ಮಾಡಬಹುದು. ಇದ್ರಲ್ಲಿ ಏನೂ ತಪ್ಪಿಲ್ಲ, ಇದ್ರಲ್ಲಿ ಯಾವುದೂ ತಪ್ಪಿಲ್ಲ. ಇವತ್ತಿಂದಲ್ಲ, 12 ವರ್ಷಗಳಿಂದ ನಡೀತಾ ಇರೋ ಬಿಸ್ನೆಸ್ ಇದು. BJP ಸರ್ಕಾರದಲ್ಲಿದ್ದಾಗ ನಮ್ಗೆ ಯಾವುದು ತೊಂದರೆನೇ ಆಗಿಲ್ಲ. ಇವತ್ತು ಬಂದ್ಬಿಟ್ಟು ಇವನು ಇಲ್ಲಿ ನಮಗೆ ಮಾತಾಡಿದ್ರೆ ನಾವು ಇದಕ್ಕೆ ಇದು ಕೊಡ್ಬೇಕಾ, ನೀವು ಓಪನ್ ಮಾಡಿ ಅಂತ ಹೇಳಿದ್ರೆ ಅಧಿಕಾರಿಗಳು ಬನ್ನಿ, ಫಾರೆನ್ಸಿಕ್ ಟೆಸ್ಟ್ ಮಾಡಲಿ, ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ತೆಗೆದು ಹೇಳಿ. ತಪ್ಪಾಗಿದ್ರೆ ಅವ್ರು ಏನು ಶಿಕ್ಷೆ ಕೊಡ್ತಾರೋ ಸರಿ. ನನಗೆ ಸುಮ್ಮನೆ ಬಂದ್ಬಿಟ್ಟು ನೀವು ನಾಯಿ ಮಾಂಸ ತರ್ತಿದ್ದೀರಾ,
ಅವರೇ ಓಪನ್ ಮಾಡಿಸೋದು ಬಾಕ್ಸ್ನ. ಎಲ್ಲ ಕುರಿಗಳ ಅದು ಇದಿದೆ, ಹೆಡ್ ಇದೆ ಅದರಲ್ಲಿ. ಏನು ತಪ್ಪಿದೆ? ನಾಯಿ ಮಾಂಸನ ಅದು? ಸುಮ್ಮನೆ ಇದೆಲ್ಲ ರೋಲ್ ಕಾಲ್ ಮಾಡೋಕ್ಕೆ ನಾನು ಏನು ಹೇಳ್ತೀನಿ ಇವ್ರಿಗೆಲ್ಲ ಅಂತ ಹೇಳಿದ್ರೆ, ಒಂದು ಮನವಿಯನ್ನು ಮಾಡ್ತೀನಿ, ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಬೇಕು. ಈ ಥರ ಬಂದ್ಬಿಟ್ಟು ಹೇಡಿಗಳ ಥರ ಥರ್ಡ್ ಕ್ಲಾಸ್ ಕೆಲಸ ಮಾಡಬಾರ್ದು.